ನಮಸ್ಕಾರ ವೀಕ್ಷಕರೇ, ನಾನು ಮಲ್ಲಿನಾಥ್ ಬಳ್ಳಾರಿಕರ್, ಹಿರಿಯ ಪತ್ರಕರ್ತರು, ಬಳ್ಳಾರಿ ಮತ್ತು ಬೆಂಗಳೂರಲ್ಲಿ ಇರ್ತೀನಿ. ಅಲ್ಲಿ ನೋಡು ಧರ್ಮಸ್ಥಳ, ಇಲ್ಲಿ ನೋಡು ಧರ್ಮಸ್ಥಳ, ಅಲ್ಲಿ ನೋಡು ಧರ್ಮಸ್ಥಳ, ಎಲ್ಲ ಕಡೆ ಧರ್ಮಸ್ಥಳ ಧರ್ಮಸ್ಥಳ ಧರ್ಮಸ್ಥಳ. ಯಾಕೆ ಈ ವಿಷಯ ಇಷ್ಟೊಂದು ಸಂಚಲನ ಮೂಡಿಸಿದೆ ಅಂತಂದರೆ, ಅದಕ್ಕೆ ಮೊದಲು ಮತ್ತೊಂದು ಹೇಳ್ತೀನಿ. ಧರ್ಮಸ್ಥಳ ಕ್ಷೇತ್ರದಲ್ಲಿ ವಿಶೇಷವಾಗಿ ಅಲ್ಲಿ ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಅಂತಲೇ ಹೇಳ್ಬೋದು. ಅಲ್ಲಿ ಯಾವುದೇ ವಿಷಯ ಅವ್ರದ್ದೇ ಒಂದು ಸರ್ಕಾರ, ಅವ್ರದ್ದೇ ಒಂದು ಕಾನೂನು, ಅವ್ರದ್ದೇ ಒಂದು ನ್ಯಾಯಾಂಗ ವ್ಯವಸ್ಥೆ, ಅವ್ರದ್ದೇ ಪೊಲೀಸ್ ವ್ಯವಸ್ಥೆ, ಈವನ್ ಅವರದೇ ಡಾಕ್ಟರ್ ವ್ಯವಸ್ಥೆ. ಪ್ರಶ್ನೆ ಮಾಡಿದವರು ಕೇಲ್ ಖತಮ್ ದುಕಾನ್ ಬಂದ್. ಪ್ರಶ್ನೆ ಮಾಡಬಾರ್ದ್ರಿ, ಅಲ್ಲಿ ಪ್ರಶ್ನೆ ಮಾಡಿದ್ರೆ ಓಡಿ ಬಡಿ, ಇಷ್ಟೇ. ಅಲ್ಲಿ ಆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಒಂದು ಮಾತು ಹೇಳಿದರು. ಈ ಸೌಜನ್ಯ ಮತ್ತು ಇವೆಲ್ಲ ಸಣ್ಣ ಪುಟ್ಟ ಇಶ್ಯೂ ಆದಾಗ, ಸೌಜನ್ಯದ ಸಣ್ಣ ಪುಟ್ಟ ಇಶ್ಯೂ ಅಲ್ಲ, ನಮ್ಮಲ್ಲಿ ಹುಡುಗರಿದ್ದಾರೆ, ನಾವು ಅವ್ರಿಗೆ ಇದು ಮಾಡಿದ್ರೆ ಅವ್ರಿಗೆ ಮತ್ತೆ ಒಂದು ಸುಮ್ಮನೆ ಹೇಗೆ ಇರ್ತಾರೆ ಅನ್ನೋದು ಇದು ಪ್ರಚೋದನಕಾರಿ ಹೇಳಿಕೆ. ಈ ಹೇಳಿಕೆ ನೀಡಿದ ತಕ್ಷಣ ಈ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸ್ವತಃ ಅವ್ರ ಮೇಲೆ ಅವಾಗಲೇ ಕೇಸ್ ಹಾಕಿಬಿಟ್ಟು ಅವರಿಗೆ ಕಾನೂನು ಕ್ರಮ ಕೈಗೊಂಡಿದ್ದರೆ, ನೆನ್ನೆ ನಡೆದ ಯೂಟ್ಯೂಬರ್ಸ್ ಆಗಿರಲಿ, ಮಾಧ್ಯಮದವರಾಗಿರಲಿ, ಪತ್ರಿಕಾ ಮಿತ್ರರಾಗಿರಲಿ, ಎಲ್ಲರೂ ಪತ್ರಕರ್ತರು, ಎಲ್ಲರೂ ಸಮಾಜಕ್ಕೋಸ್ಕರ ತಮ್ಮನ್ನು ತಾವು ತ್ಯಾಗ ಮಾಡಿದ ಸಣ್ಣ ಪ್ರಾಣಿಗಳಿರಿ ಅವು. ಪತ್ರಕರ್ತರಿಗೆ ಸೆಕ್ಯೂರಿಟಿ ಇರಲ್ಲ, ಬಲೆರೋ ಇರಲ್ಲ, ಸ್ಕಾರ್ಪಿಯೋ ಇರಲ್ಲ, ಗೂಂಡಾಗಳಂತೂ ಮೊದಲೇ ಇರಲ್ಲ. ಒಬ್ಬ ಕ್ಯಾಮ್ರಾಮ್ಯಾನ್ ಇರ್ತಾನೆ, ಅಥವಾ ಅವನೇ ಕ್ಯಾಮ್ರಾಮ್ಯಾನು, ಅವನೇ ಕ್ಯಾಮ್ರಾ, ಅವನೇ ರಿಪೋರ್ಟ್ರು, ಅವನೇ ಲೋಗೋ, ಅವನೇ ಮೈಕು, ಇವೆಲ್ಲ ನಡೀತಾ ಇರ್ತದೆ. ಅಲ್ಲರಿ ಈ ಪಾಪಿಗಳ ನೂರಾರು ದಡಿಯಗಳು, ಗೂಂಡಾಗಳು ಸೇರಿಕೊಂಡು ಆ 3-4 ಜನ ಅಮಾಯಕರನ್ನ ಶಸ್ತ್ರಾಸ್ತ್ರ ಇರಲಾರ್ದ ಒಂದು ಪತ್ರಕರ್ತರನ್ನ ಹೋಗಿ ನಾಯಿಗೆ ಚಚ್ಚಿದಂಗೆ ಚಚ್ತೀರಿ ಅಂತಂದರೆ, ನಿಮಗೇನು ಹೇಳೋರು ಕೇಳೋರು ಯಾರು ಇಲ್ವಾ? ಏನು ಧರ್ಮಸ್ಥಳ ಏನಾದರೂ ಕರ್ನಾಟಕದಲ್ಲಿ ಇದೆನಾ, ಅಥವಾ ಪಾಕಿಸ್ತಾನದ POKನಲ್ಲಿ ಏನಾದರೂ ಇದೆನಾ? ಮಿಸ್ಟರ್ ಧರ್ಮಸ್ಥಳದ ಪ್ರತಿಯೊಬ್ಬರ ಗೂಂಡಾಗಳಿಗೆ ಹೇಳ್ತಾ ಇದ್ದೀವಿ ನಾವು, ಕಾನೂನು ತನ್ನದೇ ಆದ ಒಂದು ಇಂಪಾರ್ಟೆನ್ಸ್ ತಗೊಂಡಿದೆ. ಕಾನೂನಿಗೆ ತನ್ನದೇ ಆದ ಒಂದು ವ್ಯಾಪ್ತಿ ಇದೆ. ಒಂದು ಸಾರಿ ಕಾನೂನು ತಿರುಗಿ ಬಿದ್ದರೆ ಯಾವನಿಗೂ ಉಳಿಗಾಲ ಇಲ್ಲ. ಅಲ್ಲಿರೋ ಧರ್ಮಾಧಿಕಾರಿ ಆಗ್ಬೋದು, ಅವರಿಗೆ ಸಪೋರ್ಟ್ ಮಾಡೋ ಮೇನ್ ಸ್ಟ್ರೀಮ್, ಅದರಲ್ಲೂ ವಿಶೇಷವಾಗಿ ಸುಳ್ಳನ್ನು ಸತ್ಯ ಮಾಡಿ, ಸತ್ಯವನ್ನೇ ಸುಳ್ಳನ್ನು ಮಾಡಿ, ಸುಳ್ಳಿನಿಂದೇ ಚಾನಲ್ ನಡೆಸ್ತಿರುವ ರಾಜೀವ್ ಚಂದ್ರಶೇಖರ್ ಅವರ ಒಡೆತನದ ಸುವರ್ಣ ನ್ಯೂಸ್ ಅಜಿತ್ ಹನುಮಕ್ಕನವರ್, ನೀವು ಕೂಡ ಜೀರೋದಿಂದ ಬಂದವರು. ಈ ರಂಗಣ್ಣ ಇತಿಹಾಸ ಮೈಸೂರಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಮಿಸ್ಟರ್ ರಂಗಣ್ಣ, ನೀವು ನಿಮ್ಮ ಸಮುದಾಯದ ಹೆಣ್ಣು ಮಕ್ಕಳೇ ಅಲ್ಲಿ ತುಂಬ ಅನ್ಯಾಯಕ್ಕೆ, ಅತ್ಯಾಚಾರಕ್ಕೆ ಕೊಲೆಗಳಾಗಿವೆ. ಇದನ್ನು ಮೊದಲ ಧ್ವನಿ ಎತ್ತಬೇಕಾಗಿರೋದು ಮಿಸ್ಟರ್ ರಂಗಣ್ಣ ನೀವು. ಆಮೇಲೆ ರಿಪಬ್ಲಿಕ್ ಕನ್ನಡ ಅಂತದು, ಅವ್ರು ಯಾರು, ಅವರು ಹೆಣ್ಮಗಳಂತ ನಾನು ಗೌರವ ಕೊಡ್ತಾ ಇದ್ದೀನಿ. ಅದು ಯಾಂಕರು ಮಾತಾಡೋಕ್ಕೆ ಬರಲ್ಲ, ತೊದಲು ಮಾತಾಡ್ತದೆ. ಅದಕ್ಕೆ ಮಾತಂದ್ರೆ ಏನು, ಸಬ್ಜೆಕ್ಟ್ ಅಂದರೆ ಏನು, ಅಲ್ಲಿ ಕೂತ್ಕೊಂಡಿರೋರ ಲೆವೆಲ್ ಏನು, ಅವ್ರ ಅನುಭವ ಏನು. ಅವ್ನು ಯಾವನೇ ಕಿತ್ತೋಗಿರೋನ್ನ ತಂದು ಮೊನ್ನೆ ಸುದೀಪ್ ಹತ್ರ 10 ಲಕ್ಷ ಭಿಕ್ಷೆ ಬೇಡ್ಕೊಂಡು ಪ್ಲ್ಯಾಟ್ಫಾರ್ಮ್ನಲ್ಲಿ ಇದ್ದವ್ರನ್ನ ಸುದೀಪ್ ಸಾರು ವೇದಿಕೆ ಮೇಲೆ ತಂದು ಕೂಡಿಸಿದ್ದಕ್ಕೆ ಇವತ್ತು ಸುದೀಪ್ ಸಾರಿಗೆ ಕೆಟ್ಟ ಹೆಸರು ತರ್ತಾ ಇದ್ದಾನೆ. ಅವನು ಒಬ್ಬನ ಅವಿವೇಕಿ ಪತ್ರಕರ್ತರ ಹೆಸರು ಹೇಳ್ಬಿಟ್ಟು ಅವನು ಒಬ್ಬ ಸೀನಿಯರ್ ಮೋಸ್ಟ್ ಒಬ್ಬ ವಕೀಲರಿಗೆ ಅವಮಾನ ಮಾಡ್ತಾನೆ ಅವನು ಡಿಬೇಟ್ನಲ್ಲಿ. ಏನ್ರಿ ಮಾಡ್ತಾ ಇದ್ದೀರಿ ನೀವು ರಿಪಬ್ಲಿಕ್ ಚಾನಲ್ ಅವರು? ಏನು ಕರ್ನಾಟಕದಲ್ಲಿ ಶಾಂತಿ ಭಂಗ ತರಲಿಕ್ಕೆ ಮೇನ್ ಕಾರಣ ನೀವೇ ನೋಡಿ. ಒಬ್ಬ ಅವನು ಚಟ್ಟಿ ಅವನು ರಾಕಿ ಚಟ್ಟಿ ಭಾಷೆ ಸರಿಯಾಗಿ ಬರಲು. ನಾವು ಕೂಡ ಇಲ್ಲಿ ತುಂಬ ಜನ ಇದ್ದೀವಿ, ನಾವು ಉಪ್ಪು ಖಾರ ಮೆಣಸಿನ್ಕಾಯಿ ಖಾರ ಪುಡಿ ತಿಂದು ನಾವು ಕೂಡ ಬೆಳೆದವರಮ್ಮ. ಮಾಧ್ಯಮ ಮತ್ತು ಪತ್ರಿಕೆ ರಂಗಕ್ಕೆ ನೀವೇನಾದರೂ ಚ್ಯುತಿ ತರೋದಾಗಲಿ, ಕಪ್ಪು ಚುಕ್ಕೆ ತರೋದಾಗಲಿ
ಮಾಡಿದರೆ ನಿಮ್ಮ ವಿರುದ್ಧನೇ ದೇಶದಾದ್ಯಂತ ನಿಮ್ಮ ಚಾನಲ್ ಮಾಲೀಕರ ವಿರುದ್ಧ ಕೂಡ ಡೆಲ್ಲಿಗೆ ಹೋಗಿ ನಿಮ್ಮ ಚಾನಲ್ನ ಬಂದ್ ಮಾಡೋ ವ್ಯವಸ್ಥೆ ನಾವು ಕೂಡ ಮಾಡ್ತಾಯಿದ್ದೀವಿ. ಏನು ಚಾನಲ್ ಅಂತಂದರೆ ನಿಮ್ಗೇನೋ ಕಿರೀಟ ಇರುತ್ತಾ? ಅಲ್ಲ ರೀ, ಯಾರೋ ಒಬ್ಬನ ಕರ್ಕೊಂಡು ಬಂದುಬಿಟ್ಟು ನೀವು ಒಬ್ಬ ಬಾಲನ ಅನ್ನೋ ಒಂದು ಹಿರಿಯ ವಕೀಲರಿಗೆ ನೀವು ಅವಮಾನ ಮಾಡ್ತೀರ ಅಂತಂದರೆ ಏನು ರೀ, ನಿಮಗೆ ಸಾಮಾಜಿಕ ಜವಾಬ್ದಾರಿ ಇದೆನಾ ರೇ? ದುಡ್ಡು ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ ರೀ. ನಮ್ಮ ಕಣ್ಣು ಮುಂದೆ ಎದುರಿಗೆ ಎಲ್ಲೋ ಆಕಾಶಕ್ಕೆ ಹೋದವನು ಪಾತಾಳಕ್ಕೆ ಹೋಗಿದ್ದಾರೆ. ಏನು ರೀ ಮಾಡ್ತೀರಿ? ದುಡ್ಡು 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 ನಾವು ಬೇಡ. ಏನು ರೀ ಮಾಡ್ತೀರಿ ದುಡ್ಡು? ಎಷ್ಟು ರೀ ಬೇಕು ದುಡ್ಡು? ನೀವೇನು ಪತ್ರಕರ್ತರ? ಇಲ್ಲ ಅಂತಂದ್ರೆ ಏನು, ನಿನ್ನೆ ಅವ್ನು ಸುವರ್ಣ ಚಾನಲ್ ರಿಪೋರ್ಟ್ರ್ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಟ್ವಿಸ್ಟ್ ಮಾಡ್ತೀರಾ ನೀವು? ನಿಮಗೊಂದು ನೈತಿಕತೆ ತತ್ವ ಸಿದ್ಧಾಂತ ಇದೆಯಾ ನಿಮಗೆ? ಪತ್ರಕರ್ತರಂದ್ರೆ ನಿಮಗೆ ಕಾನೂನುಗಳಿಲ್ವಾ? ನಿಮಗೆ ಸಂವಿಧಾನ ಬರೋಲ್ಲ? ನೀವೆಲ್ಲ ಅಂಬೇಡ್ಕರ್ ಸಂವಿಧಾನ ವಿರೋಧಿಗಳು. ನೀವು ಪತ್ರಕರ್ತರ ವೇಷದಲ್ಲಿ ಮುಖವಾಡ ಹಾಕಿರೋ ನೀವು ಫೇಕ್ ಪತ್ರಕರ್ತರು. ನೀವು ಕೂತ್ಕೊಂಡು ಅಲ್ಲೇನೋ ಹಿಂಗೆ ನಡೀತಾ ಇದ್ರೆ ಏನೋ ಒಂದು ದೊಡ್ಡ ಕಪ್ ಆಫ್ ಕಾಫಿ ಕುಡ್ಕೊಂತ ಏನ್ರಿ ನಿಮ್ಮದು ರೇ? ನೀವು ಏನ್ರಿ ಏನು ಮಾಡ್ಲಿಕ್ಕೆ ಹೊರಟಿದ್ರಿ ನೀವು ಕರ್ನಾಟಕನ? ಅಲ್ಲ ರೀ, ಅಲ್ಲಿ ಗೂಂಡಾಗಿರಿ ನಡೆಯೋದು ಅದಕ್ಕೆ ನಾನು ಸ್ವತಃ ಸಾಕ್ಷಿ ಇದ್ದೀನಿ. ನಾನು ಸುಮ್ಮನೆ ಮುಚ್ಕೊಂಡಿದ್ದೀವಿ ನಾವು. ಸಮಯ ಬರೋವರೆಗೂ ಮಾತಾಡೋದು ಬೇಡ ಅಂತೇಳಿ ಹೋಗ್ರಿ. ನೀವು ಪ್ರಶ್ನೆ ಮಾಡಿರಿ. 10 ರೂಪಾಯಿಗೆ 1000 ರೂಪಾಯಿ ವಸೂಲಿ ಮಾಡ್ತಾರೆ ಹೋಟೆಲ್ಗಳಿಗೆ, ಲಾಡ್ಜ್ಗಳಿಗೆ, ಬೊಂಬೆ ಅಂಗಡಿಗಳಿಗೆ, ಪಾದರಕ್ಷೆಗೆ, ಪಾರ್ಕಿಂಗಿಗೆ, ಲೈಟಿಂಗಿಗೆ. ಏನ್ರಿ ಅಲ್ಲಿ ನಡೀತಾ ಇರೋದು? ಪ್ರಶ್ನೆ ಮಾಡಿದ್ರೆ ಹೊಡಿಬಡಿ. ಏನು ಎಲ್ಲ ದೇವಸ್ಥಾನಗಳು, ಎಲ್ಲ ಸಂಸ್ಥೆಗಳಿದಾವೆ ರೀ. ತಿರುಪತಿ ನೋಡಿ ಕಲೀರಿ ರೀ, ಶ್ರೀಶೈಲ ನೋಡಿ ಕಲೀರಿ ರೀ. ಅಲ್ಲೇ ಪಕ್ಕದಲ್ಲೇ ಕುಕ್ಕೆ ಸುಬ್ರಹ್ಮಣ್ಯಂ ದೇವಸ್ಥಾನ ಇದೆ, ಅವ್ರನ್ನ ನೋಡಿ ಕಲೀರಿ ರೀ. ಏನು ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಅಂದರೆ ನಿಮ್ಗೆ ನಾನು ಅಗ್ರಿಮೆಂಟ್ ಬರ್ಕೊಟ್ಟಿದ್ದೇವೆ? ಅಲ್ಲ ರೀ, ಮೊನ್ನೆ ನಮ್ಮ ಹುಡುಗರು ಆಳಂದದಿಂದ ಒಂದು 10 ಜನ ಹುಡುಗರು ಸೌಜನ್ಯಕ್ಕೆ ನ್ಯಾಯಕ್ಕೋಸ್ಕರ ಪಾದಯಾತ್ರೆ ಬಂದರೆ ಅವತ್ತು ಗೂಂಡಾಯಿಸಮ್ ಮಾಡೋದು, ಅವತ್ತು ಅವರಿಗೆ ಬಡಿಯಕ್ಕೆ ಹೋಗೋದು, ಫೋಟೋ ಹೊಡೆದಾಕೋದು. ದರ್ಶನ ಮಾಡಲಾರ್ದಂಗೆ ನೀವು ರಿಟರ್ನ್ ಕಳಿಸ್ತದಿರ ಅಂತಂದರೆ ಮಂಜುನಾಥ ಏನಾನ ನಿಮ್ಮ ಆಸ್ತಿನ? ಮಂಜುನಾಥನ ಹೆಸರು ಹೇಳ್ಕೊಂಡು ಇವತ್ತು ಅಷ್ಟು ದೊಡ್ಡ ಮಟ್ಟದಲ್ಲಿ ಆ ಪ್ರದೇಶ ಬೆಳೆದಿದೆ. ಅದು ಪ್ರತಿಯೊಬ್ಬ ಭಕ್ತರ ಕಣ್ಣೀರು, ಪನ್ನೀರು, ಹರಕೆ, ಆರೈಕೆ, ಆಶೀರ್ವಾದ, ಭಕ್ತಿ ಇರೋದೇ ಅಂದರೆ ಆ ಧರ್ಮಸ್ಥಳ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿರೋದು. ಇವತ್ತು ಇವ್ರು ಇರ್ತಾರೆ, ನಾಳೆ ಹೋಗ್ತಾರೆ. ಮಂಜುನಾಥ ಅಣ್ಣಪ್ಪ ಸ್ವಾಮಿಗಳು ಅಲ್ಲಿರೋದು. ಒಂದು ಸಾರಿ ಶಿವ 3ನೇ ಕಣ್ಣು ತೆಗೆದ್ರಂದರೆ ಭಸ್ಮ ಆಗ್ತಿರುಗಳು. ನೀವು ಭಸ್ಮ ಆಗೋದು ಸತ್ಯ, ಬಟ್ ಇಟ್ ವಿಲ್ ಟೇಕ್ ಟೈಮ್ಸ್. ಪಾಪದ ಕೂಡ ತುಂಬ್ತಾ ಇದೆ. ಸೌಜನ್ಯ ರೇಪಣ್ ಮಾಡ್ರಮ್ಮ ಆದರೆ ಅದಕ್ಕೆ ಒಂದು ಕನ್ವಿಕ್ಷನ್ ಇಲ್ಲ, ಅದಕ್ಕೊಂದು ಅಪರಾಧಿ ಇಲ್ಲ. ಪದ್ಮನಾಥ ಅದ್ಯಾವುದು ವೇದವಲ್ಲಿ ಅನನ್ಯ ಭಟ್ಟು ಅವನ್ಯಾವನು ಕಿಡಿಗೇಡಿ ಕೇಳ್ತಾನೆ. ಅನನ್ಯ ಭಟ್ಟು ಎಲ್ಲಿ ಓದಿದ್ದಾಳೆ, ಆಕಿ ಫೋಟೋ ಐತಂತ. ಫೋಟೋ ತೊಗೊಂಡೇನಾದ್ರೆ ಇಟ್ಕೊಂತೆ ಕೆಳಗ? ಅವಿವೇಕಿ ಪತ್ರಕರ್ತ ನೀನು. ನಿಮ್ಮಂಥವ್ರಿಂದಲೇ ಪತ್ರಕರ್ತರದ ಜೀವನ ಇವತ್ತು, ಪತ್ರಕರ್ತರ ಗೌರವ, ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ರಸ್ತೆಯಲ್ಲಿ. ಏನ್ರಿ ಯೂಟ್ಯೂಬರ್ಸ್ ಏನು ಮಾಡಿದ್ದಾರೆ ರೀ ನಿಮಗೆ? ಅವರು ಪತ್ರಕರ್ತರಲ್ವಾ? ನಿಮ್ಮ ಪರ್ಸನಲ್ ವಿಷಯಗಳು ವಿಡಿಯೋ ಮಾಡ್ತಿದ್ದಾರೆ. ಅನ್ಯಾಯನ ಎತ್ತು ತೋರಿಸಿದ್ರು ಹೊಡಿತೀರಾ ನೀವು? ಎಷ್ಟು ಜನ ಹೊಡಿತೀರಿ ನೀವು? ನಾಳೆ ಇಡೀ ಕರ್ನಾಟಕನೇ ಎದ್ದು ಬರ್ತಾ ಇದ್ದೀರಿ. ಇಡೀ ಕನ್ನಡದಲ್ಲಿ ಜರ್ನಲಿಸ್ಟ್ಗಳೆಲ್ಲ ಬರ್ತಾರೆ, ಎಲ್ಲರೂ ಹೊಡಿತೀರಾ ನೀವು? ಏನು ಭಯ ಬೀಳಿಸ್ತಿದ್ದೀರಾ ನೀವು? ಎಷ್ಟು ಜನ ಭಯ ಬೀಳಿಸ್ತೀರಿ ನೀವು? ಎಷ್ಟು ದಿನ ನಡೆಯುತ್ತೀರಿ ನಿಮ್ಮದು ಭಯ? ಕಾನೂನಿಗೆ ಬೆಲೆ ಇಲ್ವಾ? ಅಲ್ಲ ರೀ, ಅಂಬೇಡ್ಕರ್ ಕೊಟ್ಟಿರೋ ಒಂದು ಪುಣ್ಯಾತ್ಮ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನಕ್ಕೆ ನೀವು ಬೆಲೆ ಕೊಡ್ತಾ ಇಲ್ಲ. ಹೋಗ್ರಿ, ನಿಮಗೆ ಅನ್ಯಾಯ, ನಿಮಗೆ ಮಾನ ಮರ್ಯಾದೆ ಹೋಗಿದೆ ಅಂತಂದು ನಿಮಗೆ ಡೌಟ್ ಬಂದರೆ ಕಂಪ್ಲೇಂಟ್ ಕೊಡ್ರಿ. DGP ಹೊರಗಿದ್ದಾರೆ ನಮ್ಮ ಆಫೀಸರ್ಸ್ಗಳು, ನಂಬರ್ 1 ಪೊಲೀಸರ್ಸ್ ಇದ್ದಾರೆ. ಹೋಗಿ ಕಂಪ್ಲೇಂಟ್ ಕೊಡ್ರಿ, ದೂರು ಕೊಡ್ರಿ. ಕಾನೂನು ಕೈ ತೊಗೊಂಡು ಮಾರಣಾಂತಿಕವಾಗಿ ಹಲ್ಲೆ ಮಾಡೋದು, ಕೊಲೆ ಮಾಡೋ ಪ್ರಯತ್ನ ಮಾಡೋದು, ಆ ಹುಡುಗರು ಏನ್ರಿ ಮಾಡಿದ್ದಾರೆ ನಿಮಗೆ? ಸತ್ಯ ತೋರಿಸೋ ತಪ್ಪ? ನಾಳೆ ನಿಮಗೂ ಏನಾದರೂ ಆದರೆ ಅದನ್ನು ಎತ್ತಿ ಕಟ್ಟೋದು, ಅದನ್ನು ನಾವು ಸಾರ್ವಜನಿಕ ತೋರಿಸೋದು, ಅದು ನಮ್ಮ ಕೆಲಸನೇ. ಅವತ್ತು ನಾವೇ ಬರ್ತೀವಿ. ಪತ್ರಕರ್ತರಂದ್ರೆ ಏನು ಅಂದ್ಕೊಂಡ್ರೆ ನೋಡಿ, ಎಲ್ಲ ಮಾಧ್ಯಮದವರು ಅಂದರೆ ಕಾರ್ಯನಿರತ ಮತ್ತು ನಿಷ್ಠಾವಂತ ಪ್ರಾಮಾಣಿಕ ಪತ್ರಕರ್ತರಿಗೆ ಒಂದು ಮನವಿ ಮಾಡ್ತಾ ಇದ್ದೀವಿ. ಇದನ್ನು ಈಗಲೇ ಬಿಟ್ಟರೆ ಪ್ರತಿಯೊಂದು ಪತ್ರಕರ್ತರು ಹೊಡಿತಾರೆ ಅವರು.
ಅವ್ರ ವಿರುದ್ಧ ಹೋಗೋ ಪ್ರತಿಯೊಂದು ಪತ್ರಕರ್ತರಿಗೂ ಇದೇ ಇದೇ ಕಾನೂನು ಕೈಗೆತ್ಕೊಂಡು ಅವರು ಹಲ್ಲೆ ಮಾಡ್ತಾರೆ, ಕೊಲೆ ಮಾಡ್ಬೋದು, ಕೊಲೆ ಯತ್ನ ಮಾಡ್ಬೋದು. ಎಲ್ಲ ಪತ್ರಕರ್ತರು ಎಲ್ಲರೂ ಒಂದುಗೂಡಿಕೊಂಡು ಇದನ್ನು ಸರ್ವಸಮ್ಮತದಿಂದ ಗಂಭೀರವಾಗಿ ಈ ಪ್ರಕರಣವನ್ನು ಪರಿಗಣಿಸಿ ಈಗಿರೋ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವರೊಬ್ಬರೇ ಇದಕ್ಕೆ ನ್ಯಾಯ ಕೊಡೋದಂದರೆ ಅವರೊಬ್ಬ ವ್ಯಕ್ತಿನೇ. DK ಶಿವಕುಮಾರ್ ಇದಕ್ಕೆ ನ್ಯಾಯ ಒದಗಿಸೋದಿಲ್ಲ, BJP ನ್ಯಾಯ ಒದಗಿಸೋದಿಲ್ಲ, ಮುತಾಲಿಕೂ ನ್ಯಾಯ ಒದಗಿಸೋದಿಲ್ಲ. ಸಿದ್ದರಾಮಯ್ಯ ಒಬ್ಬ ವ್ಯಕ್ತಿ ಬಿಟ್ಟರೆ ಈ ಧರ್ಮಸ್ಥಳ ಮುಂದಿನ ದಿನ ಮತ್ತೊಂದು ದೇಶ ಆಗ್ಲಿಕ್ಕೂ ಕೂಡ ಡೌಟೇ ಇಲ್ಲ ವೀಕ್ಷಕರೇ. ಮತ್ತು ಪತ್ರಕರ್ತರಿಗೆ ಹೇಳ್ತೀನಿ, ಯೂಟ್ಯೂಬರ್ ಇರಲಿ, ಸಣ್ಣ ಪತ್ರಿಕೆ ಇರಲಿ, ದೊಡ್ಡ ಪತ್ರಿಕೆ ಇರಲಿ, ಪತ್ರಕರ್ತರ ಅವ್ರ ಧರ್ಮ ಅವ್ರು ಕಾಪಾಡ್ತಾ ಇದ್ದಾರೆ, ಅವರಿಗೆ ನಾವು ಬೆಂಬಲವಾಗಿ ನಿಂದಿರಬೇಕು. ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಈ ಏನು ಪುಡಿ ರೌಡಿಗಳು, ಸೋ ಕಾಲ್ಡ್ ಏನು ಹಿಂಬಾಲಕರು, ಈ ಫಾಲೋಯರ್ಸು, ಅವ್ರ ಕಡೆಯಿಂದ ಅದೇನೋ ಬಿಸ್ಕೆಟ್ ತಿನ್ನೋ ಗೂಂಡಾಗಳು, ಇವರ ವಿರುದ್ಧ ತುಂಬ ಗಂಭೀರವಾಗಿ ನಿರಂತರವಾಗಿ ಹೋರಾಟ ಮಾಡಿದ್ರೆ ಮಾತ್ರ ಅಲ್ಲಿ ನಡೀತಿರುವ ಅನ್ಯಾಯ, ದೌರ್ಜನ್ಯ ನಿರಂತರವಾಗಿ ನಡೀತಾ ಇದೆ, ಅಲ್ಲಿ ನಿರಂತರವಾಗಿ ನಡೀತಾನೇ ಇದೆ. ಇಂಥ ಸೋಷಿಯಲ್ ಮೀಡಿಯಾ, ಪಬ್ಲಿಕ್ಸು, ಫೋನು, ಇಂಟರ್ನೆಟ್ಟು, ಟೆಕ್ನಾಲಜಿ ಇರೋ ಒಂದು ಸಂದರ್ಭದಲ್ಲಿ ನೀವು ಏಕಾಏಕಿಗೆ ಪತ್ರಕರ್ತರ ಮೇಲೆ ನೀವು ಹಲ್ಲೆ ಮಾಡ್ತೀರಿ, ಹೊಡಿತೀರಿ, ಕೊಲೆ ಯತ್ನ ಮಾಡ್ತೀರಿ, ಕೊಲೆಗೆ ಪ್ರಯತ್ನ ಮಾಡ್ತೀರಿ ಅಂದರೆ ಈ 40 ವರ್ಷಗಳ ಹಿಂದೆ ಏನಿತ್ತು ಆಯಿತು. ಅಲ್ಲಿ ಬರೋ ಅಬಲೆ ಸಬಲೆಯರ ಮಹಿಳೆಯರ ಪರಿಸ್ಥಿತಿ, ಅಮಾಯಕರು, ಗ್ರಾಮೀಣ ಭಾಗದ ಭಕ್ತರು ಬಂದರೆ ಅವ್ರಿಗೆ ಎಷ್ಟು ಬೆದರಿಕೆ ಆಗ್ಬೇಡ್ರಪ್ಪ. ನೀವು ನಾಚಿಕೆ ಆಗ್ಬೇಕ್ರಿ ನಿಮಗೆ. ಹೋಗ್ರಿ, ಕಾನೂನಿದೆ. ಬೆಳ್ತಂಗಳಿಂದ ಹಿಡಿದ್ಬಿಟ್ಟು ಬೆಂಗಳೂರು DGP ಆಫೀಸ್ವರೆಗೂ ದೂರು ಕೊಡ್ರಿ. ಇಲ್ಲ ಹೋಗ್ರಿ, CBIಗೆ ಹೋಗ್ರಿ, ನಿಮ್ದು ಸರ್ಕಾರ ಇದೆಯಲ್ಲ, ನಿಮ್ದು ಇದೆಯಲ್ಲ ಸರ್ಕಾರ. ಹೋಗಿ, ರಾಜ್ಯಸಭಾ ಮೆಂಬರ್ ಇದ್ದಾರೆ, ಒಂದು ದಿವಸ ಆದರೂ ಸಾಮಾಜಿಕವಾಗಿ ಮಾತಾಡಿದ್ದಾರೆ. ಮತ್ತು ಅಲ್ಲಿ ಸಪ್ರೇಟ್ ಆಸನ, ಈ ನಮ್ಮ ವಿಜಯನಗರ ಕೃಷ್ಣದೇವರಾಯನ ಫೀಲಿಂಗ್ ಆ ಮನುಷ್ಯನಿಗೆ ಏನ್ರಿ ಅವಮಾನ ಮಾಡ್ತಿದ್ದಾರೆ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಯಾರೇನಾರು ಅಗ್ರಿಮೆಂಟ್ ಬರ್ಕೊಟ್ಟಿದ್ರೆ ಹಂಗೆ ಬರ್ಕೊಂಡ್ಬಿಡ್ರಿ, ಆಮೇಲೆ ನೋಡೋಣಂತೆ. ಧರ್ಮಸ್ಥಳ, ಇಟ್ ಈಸ್ ದ ನೇಮ್ ಆಫ್ ಪ್ಲೇಸ್, ದಟ್ಸ್ ಇಟ್. ಅದು ಒಂದು ಪ್ರದೇಶದ ಹೆಸರು, ಅದು ಶ್ರದ್ಧಾಸ್ಥಾನ, ಮಂಜುನಾಥನಿಗೆ ಮಾತ್ರ ಸೀಮಿತ. ಧರ್ಮಸ್ಥಳ ಅನ್ನೋದು ಒಂದು ಪ್ರದೇಶದ ಒಂದು ಹೆಸರು. ಯಾರು ಹೆಂಗ್ರಿ ಅವಮಾನ ಮಾಡೋಕ್ಕಾಗುತ್ತೆ? ಶ್ರದ್ಧಾ ಕೇಂದ್ರಕ್ಕೆ ಅವಮಾನ, ಹಿಂದೂ ದೇವಗಳಿಗೆ ಅವಮಾನ ಅಂದರೆ ನಾವೆಲ್ಲ ಹಿಂದೂಗಳಲ್ವಾ? ಪಕ್ಕ ಹಿಂದೂ ರೀ ನಾನು, ಪಕ್ಕ ವಿರೋಧಿ ಸಿದ್ದರಾಮಯ್ಯಗೆ. ನಾನು 100ಕ್ಕೆ 200ರಷ್ಟು ವಿರೋಧಿ ನಾನು ಸಿದ್ದರಾಮಯ್ಯಗೆ. ಯಾಕೆ ಇವತ್ತು ನಾನು ಸಿದ್ದರಾಮಯ್ಯಗೆ ಹೋಗ್ತಾ ಇದ್ದೀನಿ? ಸಿದ್ದರಾಮಯ್ಯ ಸಾಹೇಬ್ರೆ, ಇವತ್ತು ಅವರು ಮಾಡಿದ್ದು ಕೆಲಸಕ್ಕೆ ನಾನು ಅವ್ರಿಗೆ ಬೆಂಬಲವಾಗಿ ನಿಂದಿರ್ತಾ ಇದ್ದೀನಿ. ಸಿದ್ದರಾಮಯ್ಯ ಇಲ್ಲ ಅಂತಂದರೆ SIT ಅಲ್ಲ, NIT ಕೂಡ ಆಗ್ತಾ ಇದ್ದಿಲ್ಲ, IIT ಕೂಡ ಆಗ್ತಾ ಇದ್ದಿಲ್ಲ. ಎಷ್ಟು ವರ್ಷ ರೀ ಇದು ನಿಮ್ಮದು ದೌರ್ಜನ್ಯ? ಹಿಂಗೆ ನಾವು ಕನ್ನಡ ನೋಡ್ತಾನೆ ನೀವು ಹಗಲೊತ್ಲು ನೀವು ದೌರ್ಜನ್ಯ ಮಾಡೋದು, ಹಗಲೊತ್ಲು ಕೊಲೆ ಪ್ರಯತ್ನ ಮಾಡೋದು. DGP ಸಾಹೇಬ್ರೆ, ಸರ್ ಪರಮೇಶ್ವರ್ ಸಾಹೇಬ್, ನಿಜವಾಗ್ಲೂ ಈ ವಿಷಯನ ನೀವು ಪತ್ರಿಕಾ ರಂಗನ ಮತ್ತು ಪತ್ರಿಕೆಯವ್ರನ್ನ ನೀವು ಕಾಪಾಡಬೇಕಂತಂದರೆ ಅಲ್ಲಿ ಪ್ರತಿಯೊಬ್ಬ ಗೂಂಡಗಳು ನಿನ್ನೆ ಯಾರು ಹೊಣೆಯಾಗಿದ್ದಾರೆ, ನಿನ್ನೆ ಒಂದೇ ಅಲ್ಲ, ನಿನ್ನೆ ಯೂಟ್ಯೂಬರ್ಸ್ ಮೇಲೆ ಅಟ್ಯಾಕ್, ಅವತ್ತು ಭಕ್ತಾದಿ ಪಾದಯಾತ್ರೆಗಳು ಬಂದವ್ರ ಮೇಲೆ ಅಟ್ಯಾಕ್. ಮೊನ್ನೆ ಯಾವುದೋ ಒಬ್ಬ ಹುಡುಗ ವಿಡಿಯೋ ಮಾಡ್ದ, ಸೌಜನ್ಯ ಫೋಟೋ ಇಟ್ಕೊಂಬಂದರೆ ಅವನು ಆ ಕಡೆಗೋ ಈ ಕಡೆಗೆ ಅರಣ್ಯ ಕರ್ಕೊಂಡು ಹೋಗಿ ಆ ಫೋಟೋನ ಹೊಡೆದ್ಬಿಟ್ಟು ಅಲ್ಲೆಲ್ಲ ಅವನಿಗೂ ಹೊಡೆದಿದ್ದಾರೆ. ಆ ವಿಡಿಯೋ ಇದೆ ನೋಡಿ. ದಯವಿಟ್ಟು ಇದನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ಪ್ರತಿಯೊಬ್ಬನಿಗೂ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಆಗಬೇಕು ಪರಮೇಶ್ವರ್ ಮತ್ತು DGP ಅವರೇ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಈ ಹೋರಾಟದ ರೂಪುರೇಷೆಗಳು ಕೂಡ ಸಿದ್ಧತೆ ಮಾಡ್ಕೊಳ್ತೀವಿ. ಶಾಂತಿ ಕಾಪಾಡೋದು, ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ ಮಾಡೋದು ಒಂದು ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಇನ್ನೊಂದು ಪರಮೇಶ್ವರ್ ಸಾರು, ಮತ್ತೊಂದು DGP ಸಾರು. ಸಲೀಂ ಸಾರ್, ನೀವು ತುಂಬ ಜೆಂಟಲ್ಮೆನ್ ಇದ್ದೀರಿ. ನಾವು ವಿ ಆರ್ ಹೋಪ್, ವಿ ಆರ್ ಬಿಲೀವ್ ವಿತ್ ಯುವರ್ ನೇಚರ್ ಆಫ್ ವರ್ಕ್. ದಯವಿಟ್ಟು ಪ್ರತಿಯೊಬ್ಬರು ಪೊಲೀಸರು ನೀವು ಇದು ಮಾಡ್ಕೊಳ್ಳಿ, ಅವ್ರ ಹತ್ರ ಮಾಹಿತಿ ತೊಗೊಳ್ಳಿ. ನೀವೇ ಬಂದು ಈ ವಿಷಯನ ನೀವೇ ಪರಿಹಾರ ಮಾಡಬೇಕು. ಯಾಕಂದರೆ ಇದ್ರ ಹಿಂದೆಲೇ ನಾನು ನಿಮಗೆ ಬೇರೆ ಥರ ಹೇಳ್ತೀನಿ. ಒಳ್ಳೆಯ ಸಮಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ, ನಮ್ಮ DGP IGP ಅವರಿದ್ದಾರೆ. ನಿಮ್ಮಿಂದಲೇ ಇದಕ್ಕೆ ನ್ಯಾಯ ಮಾಡಬೇಕು. ನೀವಿಬ್ಬರೇ ಇದಕ್ಕೆ ನ್ಯಾಯ ಮಾಡೋ ವ್ಯಕ್ತಿಗಳಾದರೆ DK ಮಾಡೋದಿಲ್ಲ,
ಕೆ ಮಾಡೋದಿಲ್ಲ, ಕೆ ಮಾಡೋದಿಲ್ಲ, ಇವ್ರು ಯಾರು ಏನು ಪೀಕೋದಿಲ್ಲ. ಅಲ್ಲಿ ಮತ್ತೆ ಮುಂದಿನ ದಿನಗಳಲ್ಲೂ ಕೂಡ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇನ್ನೂ ಕಾನೂನು ಸುವ್ಯವಸ್ಥೆ ತುಂಬ ಹಾಳಾಗೋ ಪರಿಸ್ಥಿತಿ ಇದೆ ಅನ್ನೋ ಒಂದು ತುಂಬ ಗಂಭೀರವಾದ ಮಾಹಿತಿ ನಮಗಿದೆ. ನೀವು ಈಗಿಂದನೇ ಕಂಪ್ಲೀಟ್ ಧರ್ಮಸ್ಥಳನ ಕಂಪ್ಲೀಟ್ ಸರ್ಕಾರದ ಸುಪರ್ದಿಗೆ ತೊಗೊಂಡು ಅಲ್ಲಿ ಇಮಿಡಿಯೇಟ್ಲಿ ಒಂದು IAS ಆಫೀಸರ್ನ ನೀವು ಡೆಪ್ಲೊಟ್ ಮಾಡಿ ಸರ್. ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಇಮಿಡಿಯೇಟ್ಲಿ ಒಂದು ಆಡಳಿತಾಧಿಕಾರಿನ ಮಾಡಬೇಕಂತ ಈ ಮೂಲಕ ತಮಗೆಲ್ಲರಿಗೂ ಇದು ಒಂದು ಮನವಿ ಅಂದ್ಕೊಳ್ಳಿ, ರಿಕ್ವೆಸ್ಟ್ ಅಂದ್ಕೊಳ್ಳಿ, ಇಲ್ಲ ರೈಟಿಂಗ್ನಲ್ಲಿ ಬರ್ಕೊಟ್ಟಂಗೆ ಅಂದ್ಕೊಳ್ಳಿ, ಇಲ್ಲ ವಿಡಿಯೋ ಮುಖಾಂತರ ನಿಮಗೆ ನಾನು ಮನವಿ ಮಾಡ್ಕೊಳ್ತಿದ್ವಿ. ಇದು ನನ್ನ ಒಂದು ವೈಯಕ್ತಿಕ ಅಲ್ಲ ಸರ್. ಇಡೀ ಅನ್ಯಾಯದ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರಿಗೆ ಇದನ್ನು ಅರ್ಪಣೆ ಮಾಡ್ತಾ ಇದೀವಿ ನಾವು. ಇನ್ನೂ ತುಂಬ ಗಂಭೀರವಾದ ಅಲ್ಲಿ ಹಲ್ಲೆಗಳು, ದಾಳಿಗಳು ನಡೆಯೋ ಅವಕಾಶಗಳಿದ್ದಾವೆ. ಮತ್ತು ಅಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೂ ಅದು ತೆಲುಗು, ತಮಿಳು, ಕೇರಳ, ಇಂಡಿಯನ್, ಇಂಗ್ಲೀಷು, ಇಂಟರ್ನ್ಯಾಷನಲ್ಲು, ಡೆಲ್ಲಿ ಎಲ್ಲ ರಿಪೋರ್ಟ್ರುಗಳಿಗೂ ಪ್ರತಿಯೊಬ್ಬ ಕ್ಯಾಮರಾಮ್ಯಾನ್ಗಳಿಗೂ ನೀವು ಭದ್ರತೆ ಕೊಡಬೇಕು. ಅದು ನಿಮ್ಮ ಕೆಲಸ. ಈ ಮೂಲಕ ಅಲ್ಲಿಯ ದಬ್ಬಾಳಿಕೆ ನೀವು ಕಂಟ್ರೋಲ್ ಮಾಡಬೇಕು. ಅಲ್ಲಿ ನಡೀತಾ ಇರೋ ಹಲ್ಲೆಗಳು, ದಾಳಿಗಳು, ಕೊಲೆ ಯತ್ನಗಳು ಅದನ್ನು ನೀವು ನಿಯಂತ್ರಿಸಬೇಕು. ಅಲ್ಲಿ ಶಾಂತಿ ತರೋ ಜವಾಬ್ದಾರಿ ಒಂದು ಸಿದ್ದರಾಮಯ್ಯ ಅವ್ರಿಗೆ, ಇನ್ನೊಂದು ನಮ್ಮ DGP IGP ಅವ್ರಿಗೆ, ಮತ್ತೊಂದು ಏನೇ ಆಗಲಿ ಅವರು ನಮ್ಮ ರಾಜ್ಯದ ಗೃಹ ಸಚಿವರು. ಅವ್ರಿಗೆ ಗೊತ್ತಿಲ್ಲನೋ ಮತ್ತಿಲ್ಲನೋ ಇನ್ನಿಲ್ಲನೋ ಅನ್ನೋದು ಸೆಕೆಂಡ್ರಿ. ಬಟ್ ಸಚಿವರೇ ಪ್ರೋಟೋಕಾಲ್ ಪ್ರಕಾರ ಅವರು ಕೂಡ ನಮಗೆ ಘನವೆತ್ತ ಸಚಿವರು. ನೀವು ಮೂವರು ಸೇರಿ ಧರ್ಮಸ್ಥಳದಲ್ಲಿ ಶಾಂತಿ ಕಾಪಾಡಿ ಅಲ್ಲಿ ಮತ್ತು ಕನ್ನಡದಲ್ಲಿರೋ ಈ ಭಯದ ವಾತಾವರಣವನ್ನು ಇಮ್ಮಿಡಿಯೇಟ್ಲಿ ಅದನ್ನು ಒಂದು ಸುವ್ಯವಸ್ಥೆ ಕಾಪಾಡಬೇಕಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ.